ಸ್ನೇಹಿತರೆ, ಇವತ್ತು ನಾನು ಮಲ್ಲೇಶ್ವರಕ್ಕೆ ಬಂದಿದ್ದೀನಿ. ನೋಡಿ ಇಲ್ಲಿ ಸಂಪಿಗೆ ರಸ್ತೆ, ಕಾಡುಮಲ್ಲೇಶ್ವರನ ದೇವಸ್ಥಾನ ಎಲ್ಲ ತೋರಿಸ್ತಾ ಇದೆಯಲ್ಲ. ನೋಡಿ ಚಿರಪರಿಚಿತ ಕನ್ನಡ ಧರ್ಮಿ ಅಂತ. ಇಲ್ಲಿ ನೋಡಿ, ಇಲ್ಲಿ ವೆಂಕಟರಂಗ ಅಯ್ಯಂಗಾರ್ ರಸ್ತೆ. ಸಂಪಿಗೆ ರಸ್ತೆಯ ಹೆಸರು ವೆಂಕಟರಂಗ ಅಯ್ಯಂಗಾರ್ ರಸ್ತೆ. ಯಾರು ವೆಂಕಟರಂಗ ಅಯ್ಯಂಗಾರರು? 1912ರಲ್ಲಿ ಮಲ್ಲೇಶ್ವರವನ್ನು ರೀಡಿಸೈನ್ ಮಾಡಿ ಇವತ್ತು ನಾವೇನು ಮಲ್ಲೇಶ್ವರ ನೋಡ್ತಾ ಇದ್ದೀವಲ್ಲ, ಅದನ್ನು ಡಿಸೈನ್ ಮಾಡಿದಂಥ ಪ್ರಾತಸ್ಮರಣೀಯ ಪುಣ್ಯಾತ್ಮ ವೆಂಕಟರಂಗ ಅಯ್ಯಂಗಾರರು 1912ಅಲ್ಲಿ. ಅರ್ಥ ಆಯ್ತಾ? ನೀವು ಈ ಕಡೆ ಓಡಾಡ್ಬೇಕಾದ್ರೆ ವೆಂಕಟರಂಗ ಅಯ್ಯಂಗಾರ್ ರಸ್ತೆ ನೋಡಿದಾಗ ಈ ಮಲ್ಲೇಶ್ವರ ಡಿಸೈನ್ ಮಾಡಿದಂಥ ಪುಣ್ಯಾತ್ಮ ಅಂತ ನೆನೆಸ್ಕೋಬೇಕು ಇವ್ರನ್ನ. ಇವ್ರಿಗೆ ಕೆಲಸ ಕೊಟ್ಟವ್ರು ಯಾರು? ಮಲ್ಲೇಶ್ವರನ ಡಿಸೈನ್ ಮಾಡಿ ಅಂತ ಇವ್ರ ಕೆಪಾಸಿಟಿ ಮೇಲೆ ನಂಬಿಕೆ ಇಟ್ಟು ಇವ್ರಿಗೆ ಕೆಲಸ ಕೊಟ್ಟಿದ್ದು ಯಾರು? ನಮ್ಮ ಹೆಮ್ಮೆಯ ಮತ್ತೊಬ್ಬ ಪ್ರಾತಸ್ಮರಣೀಯ ಸರ್ ಎಂ ವಿಶ್ವೇಶ್ವರಯ್ಯನವ್ರು ಕಣ್ರಿ. ಅವ್ರಾಗ ಚೀಫ್ ಇಂಜಿನಿಯರ್ ಆಫ್ ಮೈಸೂರು, ದಿವಾನ್ ಆಫ್ ಮೈಸೂರಾಗಿ ಆಗ್ತಾನೆ ಬಡ್ತಿ ಹೊಂದಿದ್ರು 1912ಗೆ. ಹಾಗಾಗಿ ಇವ್ರಿಗೆ ಕೆಲಸ ಕೊಟ್ಟರು, ಮಲ್ಲೇಶ್ವರಂ ಡಿಸೈನ್ ಮಾಡಪ್ಪ ನೀನು ಅಂತ. ಮಲ್ಲೇಶ್ವರಂ ಏರಿಯಾನ ಸಂಪೂರ್ಣವಾಗಿ ಡಿಸೈನ್ ಮಾಡಿದಂಥ ಪುಣ್ಯಾತ್ಮ ಶ್ರೀ ವೆಂಕಟರಂಗ ಅಯ್ಯಂಗಾರ್ ಅವ್ರ ಹೆಸರಲ್ಲಿರುವಂಥ ರಸ್ತೆ. ನಾವು ಸಂಪಿಗೆ ರಸ್ತೆ ಅಂತ ಹೇಳಿ ಈ ಪುಣ್ಯಾತ್ಮನ ಮರ್ತು ಬಿಟ್ಟಿದ್ದೀವಿ. ಸಂಪಿಗೆ ರಸ್ತೆಯ ಮತ್ತೊಂದು ಹೆಸರು ವೆಂಕಟರಂಗ ಅಯ್ಯಂಗಾರ್ ರಸ್ತೆ. ನೀವು ಈ ರಸ್ತೆಯಲ್ಲಿ ಓಡಾಡ್ಬೇಕಾದ್ರೆ ಯಾವಾಗೆಲ್ಲ ನಾನು ಸಂಪಿಗೆ ರಸ್ತೆ ಅಂತ ಅನ್ಕೋತೀರಿ, ಅವಾಗೆಲ್ಲ ಈ ವೆಂಕಟರಂಗ ಅಯ್ಯಂಗಾರ್ನ ನೀವು ನೆನ್ಕೋಬೇಕು. ಅರ್ಥ ಆಯ್ತಾ? ಮಲ್ಲೇಶ್ವರದಲ್ಲಿರೋರು, ಮಲ್ಲೇಶ್ವರದಲ್ಲಿ ಓಡಾಡೋರು, ಮಲ್ಲೇಶ್ವರದಲ್ಲಿ ಅಂಗಡಿ ಮುಂಗಟ್ಟು ದೋಸೆ ದೇವಸ್ಥಾನ ಎಲ್ಲರಿಗೂ ಬರೋರು, ಮಲ್ಲೇಶ್ವರ ಡಿಸೈನ್ ಮಾಡಿದಂಥ ಪುಣ್ಯಾತ್ಮ ವೆಂಕಟರಂಗ ಅಯ್ಯಂಗಾರ್ನ ನೆನೆಸ್ಕೊಳ್ಳಿ.